ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತಲ್ಲ, ನಾನು ಟೆರೆಸ್ ಗಾರ್ಡನ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈಗ ಹೊಸದಾಗಿ ಗಿಡಗಳನ್ನ ಎಲ್ಲ ಹಾಕಿದ್ದೀನಿ ಅಂತ. ಸೊ ಈಗ ಸ್ವಲ್ಪ ಹಾರ್ವೆಸ್ಟ್ ಇದೆ, ಅದನ್ನು ಮಾಡ್ತಿದ್ದೀನಿ. ಏನೇನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ನೋಡ್ತಿದ್ದೀರಲ್ಲ, ನಾನು ಸೀಡ್ಸ್ ಹಾಕುವಾಗ ನಿಮಗೆ ತೋರಿಸಿದ್ದೆ ಅಲ್ವಾ, ಚುಕ್ಕಕೂರ ಸೀಡ್ಸ್ ಹೇಗೆ ನಾನು ಹಾಕಿದ್ದೆ ಅಂತ. ಸೊ ಈಗ ಅದು ಸ್ವಲ್ಪ ಚೆನ್ನಾಗಿ ಬೆಳೆದಿದೆ. ಇದನ್ನು ಹಾರ್ವೆಸ್ಟ್ ಕೂಡ ಮಾಡ್ತಿದ್ದೀನಿ. ಹೀಗೆ ನಾವು ಸ್ವಲ್ಪ ಸೊಪ್ಪು ಬೆಳೆದ ನಂತರ ಇದನ್ನು ಕಟ್ ಮಾಡ್ತಾಯಿದ್ರೆ ಹೊಸ ಚಿಗುರು ಬಂದು ಮತ್ತೆ ನಮಗೆ ಸೊಪ್ಪು ಸಿಗುತ್ತೆ. ಸೊ ಅದರಿಂದ ನಾನು ಈ ಸೊಪ್ಪನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ನೋಡಿದ್ರೆ ಚಿಕ್ಕ ಪಾಟಲ್ಲೂ ಕೂಡ ಎಷ್ಟು ಚೆನ್ನಾಗಿ ಎಲೆಗಳು ಬಂದಿದೆ ಅಂತ. ಇದು ಸ್ವಲ್ಪ ಹುಳಿ ಇರುತ್ತೆ. ಈ ಕಡೆ ಕರ್ನಾಟಕ ಕಡೆ ಇದನ್ನು ಯೂಸ್ ಮಾಡೋದು ತುಂಬ ಕಡಿಮೆ, ಬಟ್ ಆಂಧ್ರ ಸೈಡಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಚುಕ್ಕಕೂರ ಪಪ್ಪು ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಎಲ್ಲಾದರೂ ಸೀಡ್ ಸಿಕ್ಕಿದ್ರೆ ಖಂಡಿತ ಹಾಕ್ಕೊಳ್ಳಿ, ಈಸಿಯಾಗಿ ಬೆಳೆಯುತ್ತೆ. ಹಾಗೆಯೇ ಸೊಪ್ಪು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಲ್ಲ. ಅದು ಅಲ್ಲದೆ ನಾವು ಮನೆಯಲ್ಲೇ ಬೆಳೆಸಿ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆಯದು. ಯಾಕಂದರೆ ನಾವು ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ನ ಯೂಸ್ ಮಾಡಲ್ಲ, ಆರ್ಗ್ಯಾನಿಕ್ಕಾಗಿ ಬೆಳೆಸ್ತೀವಿ. ನೋಡಿದ್ರಾ ಎಷ್ಟು ಸೊಪ್ಪು ಬಂದಿದೆ ಅಂತ. ಇನ್ನೂ ಇದೆ, ಅದನ್ನು ಕೂಡ ನಾನು ಕಟ್ ಮಾಡ್ಕೋತಿದ್ದೀನಿ. ಸೊ ಹೀಗೆ ನಾವು ಒಂದು 2-3 ಪಾಟಲ್ಲಿ ಹಾಕ್ಕೊಂಡ್ರೆ ಒಂದು ಸತಿಗೆ ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟು ಸೊಪ್ಪು ಸಿಗುತ್ತೆ. ಒಂದು ಇಬ್ಬರಿರೋ ಫ್ಯಾಮ್ಲಿಗಂತೂ ಆರಾಮಾಗಿ ಸಾಕಾಗತ್ತೆ. ಸೊ ಹೀಗೇ ಯಾವ ಸೊಪ್ಪುಗಳನ್ನು ನಾನು ಹಾಕ್ತೀನಿ, ಯಾವ ಬೇರೆ ವೆಜಿಟೇಬಲ್ ಸೀಡ್ಸನ್ನು ಹಾಕ್ತೀನಿ, ಫ್ಲವರ್ ಸೀಡ್ಸ್ನ ಹಾಕ್ತೀನಿ, ಹಾಗೆ ಹೇಗೆ ನನ್ನ ಗಾರ್ಡನ್ನ ಗ್ರೋ ಮಾಡ್ತಿದ್ದೀನಿ, ಸ್ಟಾರ್ಟಿಂಗಿಂದ ಅಂದರೆ ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಕೂಡ ನನ್ನ ಚಾನಲ್ಸ್ನ ನೋಡಿದ್ರೆ ನನ್ನ ಚಾನಲಲ್ಲಿ ನಿಮಗೆ ಎಲ್ಲ ವಿಡಿಯೋ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗಂತೂ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನೋಡಿದ್ರಿ ಅಲ್ಲ, ಚುಕ್ಕಕೂರ ಎಲ್ಲ ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ನೋಡಿದ್ರೆ, ಇದು ರೆಡ್ ಕಲರ್ ಅಮರಾಂಥಸ್. ಇದು ಒಂದೇ ಒಂದು ಗಿಡ ಬಂದಿದೆ. ಮೇ ಬಿ ಇದು ಸೀಡ್ ಎಲ್ಲೋ ಮಿಸ್ ಆಗಿ ಬಿತ್ತು ಬಂದಿರಬೇಕು. ಸೊ ಅದನ್ನು ಸೀಡ್ಸ್ ನಾನು ಸೇವ್ ಮಾಡಲಿಕ್ಕೆ ಅಂತ ಇಟ್ಕೋತೀನಿ. ಸೊ ಸ್ವಲ್ಪ ಮಾತ್ರನೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ನೋಡಿದ್ರಿ ಅಲ್ಲ, ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಪುದೀನನ ಸ್ಟೆಮ್ ಕಟ್ಟಿಂಗಿಂದ ಹೇಗೆ ಬೆಳೆಸೋದು ಅಂತ ತೋರಿಸಿದ್ದೆ ಅಲ್ಲ. ಸೊ ಅದೇ ಸ್ಟೆಮ್ ಕಟ್ಟಿಂಗ್ ಪುದೀನ ಇದು. ಈಗ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪುದೀನ ಕೂಡ ಅಷ್ಟೇ, ನಾವು ಎಷ್ಟು ಕಟ್ ಮಾಡಿ ಹಾರ್ವೆಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸೊ ಸ್ವಲ್ಪನೇ ಇದೆ, ಇದು ಯಾವುದಕ್ಕೂ ಸಾಕಾಗಲ್ಲ, ಯಾಕೆ ಕಟ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡದೆ ನಾವು ಕಟ್ ಮಾಡ್ಕೋತಾ ಇರಬೇಕು. ಆಗಾಗ ಕಟ್ ಮಾಡಿದಷ್ಟು ನಮಗೆ ಹೊಸ ಚಿಗುರುಗಳು ಬರುತ್ತೆ. ಹಾಗೆಯೇ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಹಾರ್ವೆಸ್ಟ್ ಮಾಡ್ತಿದ್ದೀವಿ. ಹೀಗೆ ನಾವು ಚಿಕ್ಕ ಮಕ್ಕಳನ್ನ ಕೂಡ ಇನ್ವಾಲ್ವ್ ಮಾಡ್ಕೋಬೋದು. ಅವರು ಕೂಡ ತುಂಬಾ ಇಂಟ್ರೆಸ್ಟಿಂಗಿಂದ ಗಾರ್ಡನಿಂಗ್ ಮಾಡೋದನ್ನು ಕಲಿತಾರೆ. ಸೊ ನೋಡಿ, ಇಲ್ಲಿ ಚಿಕ್ಕ ಕಂಟೈನರಲ್ಲಿ ಎಷ್ಟು ಪುದೀನ ಸಿಕ್ಕಿದೆ ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ನೋಡಲಿಕ್ಕೆ ತುಂಬಾ ಚಿಕ್ಕ ಕಂಟೈನರ್ ಅಂತ ಕಾಣ್ತದೆ ಅಲ್ಲ, ಬಟ್ ಪುದೀನ ಮಾತ್ರ ತುಂಬಾ ಚೆನ್ನಾಗಿ ಬೆಳೆದಿದೆ. ಹಾಗೆ ತುಂಬಾ ಒಳ್ಳೆ ಕ್ವಾಂಟಿಟೀಲಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹೀಗೆ ನಾನು ಪುದೀನ ಪೂರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪುದೀನ ಬೆಳೆದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇನ್ನೂ ನನ್ನ ವಿಡಿಯೋ ಹೇಗೆ ನಾನು ಪುದೀನಾನ ಕಟ್ಟಿಂಗಿಂದ ಬೆಳೆಸ್ದೆ ಅನ್ನೋದನ್ನು ನೋಡಿಲ್ಲ ಅಂದರೆ ಒಂದು ಸತಿ ನೋಡ್ಕೊಂಬನ್ನಿ, ನೋಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ನಾವು ಮಾರ್ಕೆಟಿಂದ ಪುದೀನ ತರ್ತೀವಿ ಅಲ್ಲ, ಆ ಸ್ಟೆಮ್ಸಿಂದನೇ ನಾನು ಪುದೀನಾನ ಗ್ರೋ ಮಾಡಿದ್ದು. ಹೇಗೆ ಗ್ರೋ ಮಾಡಿದ್ದೀನಿ, ವಾಟ್ರಲ್ಲಿ ಹೇಗೆ ಗ್ರೋ ಮಾಡ್ಬೋದು, ಹಾಗೆ ಮಣ್ಣಿನಲ್ಲಿ ಹೇಗೆ ನಾವು ಪುದೀನ ಬೆಳೆಸ್ಬೋದು ಅನ್ನೋದನ್ನು ಡೀಟೇಲಾಗಿ ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ. ಒಂದು ಸರಿ ಚೆಕ್ ಮಾಡಿ. ನೋಡಿದ್ರಿ ಅಲ್ಲ ಎಷ್ಟು ಪುದೀನ ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. ಹಾಗೆ ಈಗ ಫುಲ್ಲು ಪುದೀನ ಹಾರ್ವೆಸ್ಟ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕಂಪೋಸ್ಟ್ ಹಾಕಿ ನಾವು ಮತ್ತೆ ವಾಟ್ರಿಂಗ್ ಮಾಡ್ತಿದ್ರೆ ಮತ್ತೆ ಪುದೀನ ಬೆಳೆಯುತ್ತೆ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ನಾನು ಧನಿಯಾನ ಹಾಕಿದ್ದೆ. ಧನಿಯಾ ಕೂಡ ಅಷ್ಟೇ, ನಾವು ಕೊತ್ತಂಬರಿ ಸೊಪ್ಪನ್ನು ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಧನಿಯಾಯಿಂದ ಹೇಗೆ ಬೆಳೆಸ್ಬೋದು ಅಂತ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಆ ಧನಿಯಾನ ಈ ಕಂಟೈನರಲ್ಲೂ ಕೂಡ ಹಾಕಿದ್ದೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಬಂದಿದೆ, ತುಂಬಾ ಎಳೆಯದಾಗಿದೆ. ಆ್ಯಂಡ್ ಮೋರ್ ಓವರ್, ನಾವು ಇದಕ್ಕೆ ಯಾವುದೇ ರೀತಿಯಾದ ಪೆಸ್ಟಿಸೈಡ್ಸ್ನ ಹಾಕಿಲ್ಲ, ಯಾವುದೇ ರಾಸಾಯನಿಕಗಳಿಲ್ಲದೆ
ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಕೊತ್ತಂಬರಿ ಇದು. ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹೇಗೆ ನಾವು ಕೊತ್ತಂಬರಿ ಬೆಳೆಸ್ಬೋದು ಅನ್ನೋದು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿದೆ. ಬೇಕು ಅನ್ನೋರು ಒಂದು ಸತಿ ವಿಡಿಯೋಸ್ನ ಚೆಕ್ ಮಾಡಿ. ಹಾಗೆ ನಾನು ಇಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ ವಿಡಿಯೋಸು. ಸೊ ಒಂದು ಸರಿ ಚೆಕ್ ಮಾಡಿ ಹೇಗೆ ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ನಮ್ಮ ಟೆರೆಸ್ ಗಾರ್ಡನಲ್ಲಿ, ಅಂದರೆ ಹೊಸದಾಗಿ ಹೇಗೆ ಬೆಳೆಸ್ತಿದ್ದೀನಿ ಅಂತ. ಸೊ ನೋಡ್ತಾ ಇರಿ ವಿಡಿಯೋಸು, ನಿಮಗೂ ಕೂಡ ತುಂಬಾ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಹಾಗೆಯೇ ಹೊಸ ಹೊಸ ವೀಡಿಯೋಸು ಇನ್ನು ಮುಂದೆ ಬರುತ್ತೆ. ಆ್ಯಂಡ್ ಮೋರ್ ಓವರ್ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನಾನು ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ವೀಡಿಯೋಸ್ನ ಫಾಲೋ ಮಾಡ್ತೀರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನನ್ನ ಯಾವುದೇ ವೀಡಿಯೋನೂ ಮಿಸ್ ಆಗದೆ ನೋಡ್ಬೋದು. ನೋಡಿದ್ರಿ ಅಲ್ಲ, ಕೊತ್ತಂಬರಿ ಹಾರ್ವೆಸ್ಟ್ ಮಾಡಿ ಆಯಿತು. ಇದು ಮರುಗ ನಾನು ನಿಮಗೆ ರೀಪಾಟ್ ಮಾಡುವಾಗ ಕೂಡ ತೋರಿಸಿದ್ದೆ ಅಲ್ವಾ, ಹೇಗೆ ರೀಪಾಟ್ ಮಾಡೋದು ಅಂತ. ಸೊ ರೀಪಾಟ್ ಮಾಡಿ ಆದಮೇಲೆ ನಾನು ಇದನ್ನು ಹಾರ್ವೆಸ್ಟ್ ಮಾಡೇ ಇರಲಿಲ್ಲ. ಸೊ ಇವತ್ತು ಹೇಗೂ ಫುಲ್ ಚೆನ್ನಾಗಿ ಬೆಳೆದಿದೆ, ಗುಬುರಾಗಿದೆ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿ ದೇವ್ರಿಗೆ ಇಡೋಣ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೆ. ಸೊ ನೋಡಿದ್ರಿ ಅಲ್ಲ, ಇದು ಕೂಡ ಅಷ್ಟೇ ಚಿಕ್ಕ ಗಿಡ, ಬಟ್ ತುಂಬಾ ಚೆನ್ನಾಗಿ ಮರುಗ ಬೆಳೆದಿದೆ. ಸೊ ಇದನ್ನು ಕೂಡ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೋತಿದ್ದೀನಿ. ಮರುಗನ ಹೇಗೆ ಬೆಳೆಸೋದು, ಯಾವ ವಿಧಾನಗಳಿಂದ ಮರುಗನ ಬೆಳೆಸ್ಬೋದು ಅನ್ನೋದು ನನ್ನ ಹಳೆಯ ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಹಾಗೆ ಹೊಸ ವಿಡಿಯೋದಲ್ಲಿ ನಾನು ಈ ಮರುಗ ಗಿಡನ ಹೇಗೆ ರೀಪಾಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಸೊ ನೀವು ಯಾರಾದರೂ ಈ ವಿಡಿಯೋಸ್ ಮಿಸ್ ಆಗಿದ್ದರೆ ಪ್ಲೀಸ್ ಒಂದು ಸತಿ ಚೆಕ್ ಮಾಡಿ. ಸೊ ಈಗ ಕಟ್ ಮಾಡಿದ್ದೀನಿ ಅಲ್ಲ, ಕಟ್ ಮಾಡಿರುವಂಥ ಎಲ್ಲ ಗಿಡಗಳಿಗೂ ನಾನು ಫರ್ಟಿಲೈಸರ್ನ ಹಾಕ್ತೀನಿ. ಈಗ ನಾನು ಏನೇನು ಕಟ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ. ಸೊ ಇವೆಲ್ಲ ಸೊಪ್ಪುಗಳನ್ನ ನಾನು ಇವತ್ತು ಹಾರ್ವೆಸ್ಟ್ ಮಾಡಿರುವಂಥದ್ದು. ಸೊ ಇದು ಮರುಗ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ, ಒಂದೇ ಒಂದು ರೆಡ್ ಕಲರ್ ಅಮರಾಂತಸ್, ಹೀಗೆ ಎಲ್ಲ ಸೊಪ್ಪುಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಚುಕ್ಕಿ ಸೊಪ್ಪು ನೋಡಿದ್ರೆ ಎಷ್ಟು ಬಂದಿದೆ ಅಂತ. ಸೊ ಒಂದೇ ಕಂಟೈನರಲ್ಲಿ ನನಗೆ ಇಷ್ಟು ಚುಕ್ಕಿ ಸೊಪ್ಪು ಸಿಕ್ಕಿದೆ ನೋಡಿ. ಇದು ಪುದೀನ. ಸೊ ಪುದೀನ ಕೂಡ ನೋಡಿದ್ರಿ ಅಲ್ಲ, ಒಂದೇ ಕಂಟೈನರಿಂದ ಎಷ್ಟು ಪುದೀನ ಹಾರ್ವೆಸ್ಟ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆ ರೆಡ್ ಅಮರಾಂತಸ್, ಮರುಗ ದೇವ್ರಿಗೆ ಇರಲಿಕ್ಕೆ ಅಂತ ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್. ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ ನಿಮ್ಮ ಟೆರೆಸ್ ಗಾರ್ಡನ್. ಅಟ್ಲೀಸ್ಟ್ ಬರೀ ಸೊಪ್ಪು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ನೀವೇ ತುಂಬಾ ಗಿಡಗಳನ್ನ ಬೆಳೆಸ್ಕೊತೀರ. ಇಲ್ಲಿ 2 ಟೊಮ್ಯಾಟೊ ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಾ, ಎಲ್ಲೋ ಚೆರಿ ಟೊಮ್ಯಾಟೊ, ಇದು ಯೆಲ್ಲೋ ಕಲರ್ ಚೆರಿ ಟೊಮ್ಯಾಟೊ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಒಂದೇ ಗಿಡ ಇದೆ. 1-2 ದಿನ ಸರಿಯಾಗಿ ನೀರು ಹಾಕದೆ ವಾಟ್ರಿಂಗ್ ಮಾಡದೆ ಇದ್ದಿದ್ದಕ್ಕೆ ಗಿಡ ಪೂರ ಡಲ್ಲಾಗಿದೆ. ಈಗ ಹಾರ್ವೆಸ್ಟ್ ಮಾಡಿ ಆದಮೇಲೆ ಇದಕ್ಕೆಲ್ಲ ಸ್ವಲ್ಪ ಫರ್ಟಿಲೈಸರ್ಸ್ನ ಹಾಕಿ ಚೆನ್ನಾಗಿ ವಾಟ್ರಿಂಗ್ ಮಾಡಬೇಕು ಅಂತ. ಸೊ ಹೀಗೆ ನಾನು ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ನೀವು ನೋಡಬೇಕು ನನ್ನ ಹಾರ್ವೆಸ್ಟ್ಗಳನ್ನ ಅಂತಂದರೆ ಪ್ಲೀಸ್ ಡೂ ಫಾಲೋ ಮೈ ಚಾನಲ್, ಓಕೆ. ಹಾಗೆ ಕೆಲವೊಂದು ಸೇವಂತಿಗೆ ಹೂವು ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ. ಸೊ ಸೇವಂತಿಗೆ ಹೂವು, ಮರುಗ ಇವೆಲ್ಲ ನಮ್ಮ ದೇವರಿಗೆ ಹಾರ್ವೆಸ್ಟ್ ಮಾಡಿ ಇಟ್ಟಿದ್ವಿ. ಇನ್ನು ಮಿಕ್ಕ ಸೊಪ್ಪು ನಾವು ತೊಗೊಂಡ್ವಿ. ನೋಡಿದ್ರಿ ಅಲ್ಲ, ಎಷ್ಟು ಚೆನ್ನಾಗಿ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು ನಮ್ಮ ಟೆರೆಸ್ ಗಾರ್ಡನಲ್ಲಿ. ಈಸಿಯಾಗಿ ನಾವು ಸೊಪ್ಪನ್ನು ಬೆಳೆಸ್ಕೋಬೋದು, ಹೂವುಗಳನ್ನ ಬೆಳೆಸ್ಕೋಬೋದು ಅಂತ. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.